ಭಾರತದ ಪಕ್ಕದ ದೇಶ ಆದಂಥ ಮತ್ತು ಭಾರತದಿಂದನೇ ಜನ್ಮ ಪಡೆದಂಥ ಬಾಂಗ್ಲಾದೇಶ ಇವತ್ತು ಆಂತರಿಕವಾದಂಥ ಮೀಸಲಾತಿಯ ಕುರಿತು ವಿದ್ಯಾರ್ಥಿಗಳ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ, ಹಿಂಸಾತ್ಮಕವಾದಂಥ ಪ್ರಕ್ರಿಯೆಗೆ ಪರಿವರ್ತನೆ ಆಗಿ ಅದು ಇವತ್ತು ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಿಂದೂಗಳ ಮನೆಗಳನ್ನ ಸುಟ್ಟು ಹಾಕಿದ್ರು, ಹಿಂದೂ ಮನೆಗಳನ್ನ ಲೂಟಿ ಮಾಡಿದ್ರು, ಅಂಗಡಿಗಳನ್ನ, ಉದ್ದಿಮೆಗಳನ್ನ, ದೇವಸ್ಥಾನಗಳನ್ನ ಅತ್ಯಂತ ಕ್ರೌರ್ಯದಿಂದ ಇವತ್ತು ಹಿಂದೂಗಳನ್ನ ಕೊಲೆ ಮಾಡ್ತಾ ಇದ್ದಾರೆ ಮತ್ತು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಸೊ ಹಿಂದೂಗಳು ಮೀಸಲಾತಿ ವಿರುದ್ಧ ಅಥವಾ ಮೀಸಲಾತಿ ಪರವಾಗಿ ನಿಂತ್ಕೊಂಡ್ರ? ಹಿಂದೂಗಳ ಮೇಲೆ ಯಾಕೆ? ನಮ್ಮಿಂದನೇ ಜನ್ಮ ಪಡೆದಂತ, ಭಾರತದಿಂದನೇ ಜನ್ಮ ಪಡೆದಂತ ಇವತ್ತು ಬಾಂಗ್ಲಾದೇಶ ಹಿಂದೂಗಳ ಮೇಲೆ, ಭಾರತೀಯರ ಮೇಲೆ ನೀವು ದಾಳಿ ಮಾಡೋದಾ? ಇದು ಮೂಲ ಇಸ್ಲಾಮಿನ ಪ್ರವೃತ್ತಿ ಹೊರಗೆ ಬಂದಿದೆ. ಇದು ಇಲ್ಲೇ ಅಷ್ಟೇ ಅಲ್ಲ, ನೀವು ಇಡೀ ಜಗತ್ತಿಗೆ ಇವತ್ತು ಇಸ್ಲಾಂ ಕಂಟಕ ಆಗಿದೆ ಇವತ್ತು. ಸೊ ಆ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ, ಹಿಂದೂ ದೇವಸ್ಥಾನಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯವನ್ನ ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಕೂಡಲೇ ನಿಲ್ಲಿಸಬೇಕು ಅನ್ನುವಂತ ಹೇಳಿಕೆಯನ್ನ ಮಾನ್ಯ ಪ್ರಧಾನಮಂತ್ರಿಯವರು ಕೊಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸರ್, ಅವ್ರೇನಾದ್ರೂ ಒಂದ್ ವೇಳೆ ಹಾಗೆ ಮುಂದುವರಿಸಿದ್ರೆ ತಮ್ಮ ನಿಲುವೆ ಯಾವ ರೀತಿ ಇರುತ್ತೆ ಸರ್ ಮುಂದಿನ ದಿನಗಳಲ್ಲಿ? ಇಲ್ಲೋಡಿ, ಹಿಂದೂ ಸಮಾಜ ಬಹಳ ಶಾಂತವಾದಂಥ ತಾಳ್ಮೆಯಿಂದ ಎಲ್ಲ ಗಮನಿಸ್ತಾ ಇದೆ. ಅಫ್ಘಾನಿಸ್ತಾನದಿಂದ ಏಟು ತಿಂದಿವಿ, ಆನಂತರ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ಆಯಿತು. ಹೀಗೆ ಅನೇಕ ರಾಷ್ಟ್ರಗಳಿಂದ ನಾವು ಹಿಂದೂಗಳು ಆಕ್ರಮಿತರಾದಂಥವರು, ದೌರ್ಜನ್ಯಕ್ಕೊಳಗಾದಂಥವರು. ಇನ್ನು ಮುಂದೆ ಹಿಂದೂಗಳು ಇದನ್ನ ಸಹನೆ ಮಾಡುವುದಿಲ್ಲ ಅನ್ನುವಂಥದ್ದನ್ನ ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ. ಇನ್ನು ಎರಡನೇದು ಅಂತಂದ್ರೆ, ಪ್ರಧಾನಮಂತ್ರಿಯವರು ಇವತ್ತು ಬರೇ ಹೇಳಿಕೆ ಕೊಟ್ರೆ ಆಗುವುದಿಲ್ಲ. ನಾನು ಹೇಳೋದು, ಒಂದು ಸಣ್ಣ ದೇಶ, ಅದು ಒಂದು ಪುಟಕೋಶಿ ದೇಶ, ನಮ್ಮಿಂದನೇ ಹುಟ್ಟಿದಂತ ದೇಶ ಇವತ್ತು ನಮ್ಮ ಹಿಂದೂಗಳನ್ನೇ ಕೆಣಕ್ತಾ ಇದೆ ಅಂತಂದ್ರೆ ಪ್ರಧಾನಿಗರ ಹೇಳಿಕೆ ಮಾತ್ರ ಸಾಲದು. ನಾನು ಹೇಳೋದು, ಅಲ್ಲಿ ಹಿಂದೂಗಳ ಇವತ್ತು ಯಾವ್ಯಾವ ಮನೆ ಅವರಿಗೆ ನಾಶ ಆಗಿದೆ, ಎಷ್ಟು ಕೊಲೆಗಳಾಗಿದ್ದಾವೆ, ಎಲ್ಲ ರಿಪೋರ್ಟ್ ತರಿಸಿ ಪುನಃ ಆ ದೇಶದಲ್ಲಿ ಹಿಂದೂಗಳು ಶಾಂತ ರೀತಿಯಿಂದ ಪುನಃ ಪ್ರತಿಷ್ಠಾಪನೆ ಆಗುವವರೆಗೂ ನಾನು ಹೇಳೋದು, ಒಂದು ಅವರಿಗೆ ಆಜ್ಞೆ ಮಾಡಬೇಕು, ಅವರಿಗೆ ಎಚ್ಚರಿಕೆಯನ್ನು ಕೊಡುವಂತಹ ಪ್ರಕ್ರಿಯೆ ಪ್ರಧಾನಮಂತ್ರಿಗಳಿಂದ ಆಗಬೇಕು, ಗೃಹ ಮಂತ್ರಿಗಳಿಂದ ಆಗಬೇಕು. ಸೊ ನೀವು ಬರೇ ಹೇಳಿಕೆ ಕೊಟ್ಟರೆ ಸಾಲುವುದಲ್ಲ. ಇದು ಹಿಂದೂ ಸಮಾಜ ಸಹನೆ ಮಾಡ್ತಾ ಇಲ್ಲ. ಇವತ್ತು ಹಿಂದೂ ಸಮಾಜ ಇವತ್ತು ಬಾಂಗ್ಲಾದೇಶಕ್ಕಿಂತ, ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತ ಇದಕ್ಕೆ ಏನೂ ಮಾತಾಡ್ತಾ ಇಲ್ಲವಂತ, ಏನೂ ಮಾತಾಡಲಾರದಂತ ಇವತ್ತು ಪ್ರಧಾನಿ ಬಗ್ಗೆ ಆಕ್ರೋಶ ಹೇಳ್ತಾ ಇದೆ. ಸೊ ನಾನು ಹೇಳೋದು, ಇದರ ಸಂಬಂಧಪಟ್ಟಾಗೆ ಕೇಂದ್ರ ಸರ್ಕಾರ ಬಹಳ ಎಚ್ಚರಿಕೆಯಿಂದ ಅದನ್ನು ಗಮನಿಸಿ, ಅದನ್ನು ರಿಪೋರ್ಟ್ ತರಿಸಿ ಅಲ್ಲೇ ಪುನಃ ಪ್ರತಿಷ್ಠಾಪನೆ ಮಾಡಿ, ಇನ್ನು ಮುಂದಿನ ದಿನಗಳಲ್ಲಿ ಒಬ್ಬನೇ ಒಬ್ಬ ಹಿಂದೂಗಳ ಮೇಲೆ ಏನಾದರೂ ಆದ್ರೆ ಇದಕ್ಕೆ ಪ್ರತ್ಯುತ್ತರ ಕೊಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆ ಕೂಡ.